ಒಂದು ಕಡೆ ಜಾತಿ ಗಣತಿ ಆರಂಭವಾದಾಗಿನಿಂದ ಇವತ್ತಿನವರೆಗೂ ಏನೆಲ್ಲ ಗೊಂದಲಗಳು ಸೃಷ್ಟಿಯಾದವು, ಏನೆಲ್ಲ ಸಮಸ್ಯೆಗಳು ಎದುರಾಯಿತು ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಅದೇ ವಿಚಾರ ಅಂದ್ರೆ ಜಾತಿ ಗಣತಿ ವಿಚಾರ ಇದೀಗ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಜಾತಿ ಗಣತಿ ಕುರಿತಂತೆ ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ. ಯಾವಾಗ ಜಾತಿ ಗಣತಿ ಆರಂಭ ಆಗತ್ತೆ ಅಂತ ಹೇಳಿ ಆದೇಶವನ್ನ ಸಿಎಂ ಸಿದ್ದರಾಮಯ್ಯನವರು ಹೊರಡಿಸ್ತಾರೆ, ಅಂದಿನಿಂದಲೂ ಕೂಡ ಸಾಕಷ್ಟು ಜನ ಇದರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಸ್ವಪಕ್ಷದಲ್ಲಿಯೂ ಕೂಡ ಜಾತಿ ಗಣತಿಯ ವಿರುದ್ಧವಾಗಿ ಟೀಕೆ ಟಿಪ್ಪಣಿಗಳು ಕೇಳಿ ಬಂದಿತ್ತು. ಈ ಮಧ್ಯೆ ಬಿಜೆಪಿ ನಾಯಕರ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಬಿಜೆಪಿ ಕಾಂಗ್ರೆಸ್ ನಡುವಿನ ಜಾತಿ ಗಣತಿಯ ಸಮರ ಇದೀಗ ಮತ್ತೊಂದು ಹಂತವನ್ನ ತಲುಪಿದೆ. ಒಂದ್ ಕಡೆ ಬಿಜೆಪಿ ನಾಯಕರು ಜಾತಿ ಗಣತಿಯ ವಿರುದ್ಧ ಟೀಕೆ ಆಗಿರಬಹುದು, ವಾಕ್ಸಮರವನ್ನ ಮುಂದುವರಿಸಿದ್ರೆ, ಕಾಂಗ್ರೆಸ್ ನಾಯಕರು ಕೂಡ ಅದಕ್ಕೆ ತದ್ವಿರುದ್ಧವಾಗಿ ಬಿಜೆಪಿ ನಾಯಕರಿಗೂ ಕೂಡ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಎಸ್ ನೋಡಿ, ಈಗ ಪ್ರಮುಖವಾಗಿ ಜಾತಿ ಗಣತಿ ಅಂತ ಹೇಳ್ತಾ ಇರೋದು ಬಿಜೆಪಿ. ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರುವಂಥದ್ದು ಜಾತಿ ಗಣತಿ ಅಲ್ಲ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ. ಇದು ಜಾತಿ ಗಣತಿ ಅಂತ ನೀವು ಯಾಕೆ ಹೇಳಿದ್ರಿ, ಯಾಕೆ ಹೇಳ್ತಾ ಇದ್ದೀರಿ ಅಂತೇಳಿ ಅದರಲ್ಲಿ ಕೆಲವೊಂದಿಷ್ಟು 2-3 ಪ್ರಶ್ನೆಗಳಿರಬಹುದು. ಬಟ್ ಇದು ಜಾತಿ ಗಣತಿ ಅಲ್ವೇ ಅಲ್ಲ, ಇದು ಆರ್ಥಿಕ ಸಾಮಾಜಿಕ. ಅಂದರೆ ಯಾವ ಯಾವ ಸಮುದಾಯದಲ್ಲಿ ಅಥವಾ ಯಾವ ಜಾತಿಯ ಸಮುದಾಯದ ನಾಯಕರಿಗೆ ಅಥವಾ ಜನರಿಗೆ ಏನೆಲ್ಲ ಸಮಸ್ಯೆ ಆಗಿದೆ, ಆತನ ಕೆಲಸ ಕಾರ್ಯಗಳು ಏನು, ಹಿನ್ನೆಲೆ ಏನು, ಅದೆಲ್ಲದರ ಮೇಲೆ ಮೀಸಲಾತಿಯನ್ನು ಕೊಡೋದಕ್ಕೆ ಮಾಡ್ತಾ ಇರುವಂಥ ಇದು ಒಂದು ಸಮೀಕ್ಷೆ ಅಂತ ಹೇಳಲಾಗ್ತಾ ಇದೆ. ಆರಂಭದಿಂದಲೂ ಕೂಡ ಬಿಜೆಪಿ ಇದನ್ನು ವಿರೋಧ ಮಾಡಿಕೊಂಡೇ ಬಂದಿರುವಂಥದ್ದು. ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಆಮೇಲೆ ಸಂಸದರು ಆಗಿರುವಂಥ ಪ್ರತಾಪ್ ಸಿಂಹ ಆಗಿರಬಹುದು ಸೇರಿದಂತೆ ಬಹುತೇಕರು, ಇವತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಮಾತನಾಡಿದರು. ಇದು ಜಾತಿಗಳ ಮಧ್ಯೆ ಕಿಚ್ಚು ಹತ್ತುವಂಥ ಕೆಲಸವನ್ನು ರಾಜ್ಯ ಸರ್ಕಾರನೇ ಮಾಡ್ತಾ ಇದೆ ಅಂತೇಳಿ. ಲಿಂಗಾಯತ ವಿಚಾರ ಅಂತ ಬಂದಾಗ ಅಲ್ಲಿ ಧರ್ಮ ಅನ್ನುವಂಥ ಕಾಲಮ್ ಏನಿದೆಯಲ್ಲ, ಅದರಲ್ಲಿ ಲಿಂಗಾಯತ ಸೇರಿಸಬೇಕು, ಹಿಂದೂ ಅವಶ್ಯಕತೆ ಇಲ್ಲ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ಮುನ್ನುಡಿಯನ್ನು ಬರಿತಾ ಇದ್ದಾರೆ ಅಂಥೇಳಿ ಇವತ್ತು ಆಕ್ರೋಶವನ್ನು ಹೊರಹಾಕಿದರು ರವಿಕುಮಾರ್ ಅವರು. ಸೊ ಈ ರೀತಿಯ ಚರ್ಚೆಗಳು ನಡೀತಾನೇ ಇದೆ. ಈ ಎಲ್ಲ ಚರ್ಚೆಗಳ ಮಧ್ಯೆ ಅಂತಿಮ ಹಂತಕ್ಕೆ ಬಂದು ನಿಂತಿರುವಂಥದ್ದು ಈ ಒಂದು ಜಾತಿ ಜನಗಣತಿ. ಸೊ ಹಂಗಾಗಿ ನಾಳೆ ಕೊನೆಯ ದಿನಾಂಕ ಇರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗಲೇ ಹೇಳ್ತಾ ಇರುವಂಥ 80% ಆಗಿದೆ. ಸೊ ನಾಳೆ ಅದು ಕಂಪ್ಲೀಟ್ ಆಗಿಬಿಡುತ್ತೆ ಅಂತೇಳಿ. ಈಗಿರುವಂಥ ಪ್ರಶ್ನೆ, ನಿಜವಾಗಲೂ ಕೂಡ 80% ಆಗಿದೆಯಾ, ಪರಿಪೂರ್ಣ ವರದಿ ಬರುತ್ತಾ, ಹೇಗೆ ಬರಲಿಕ್ಕೆ ಸಾಧ್ಯ? ಸ್ಪಷ್ಟವಾಗಿ ಹೇಳಿರುವಂಥದ್ದು, ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಡೀಟೇಲ್ಸನ್ನು ಕೊಡಿ, ಇಲ್ಲ ಅಂತಂದರೆ ಕೊಡಬೇಡಿ ಅಂತ ಹೇಳಿರುವಂಥದ್ದು. ಹಾಗಾಗಿ ಈ ಸಮೀಕ್ಷೆಯಿಂದ ಸಾಕಷ್ಟು ಜನ ಹೊರಗಡೆ ಉಳಿದಿದ್ದಾರೆ. ಸೊ ಅವರ ಮಾಹಿತಿ ಇಲ್ಲದೆ ನಾವು ಪರಿಪೂರ್ಣವಾಗಿ ಸಮೀಕ್ಷೆನ ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ. ಬಟ್ ಇದನ್ನು ಹೇಗೆ ತೆಗೆದುಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಜಕೀಯ ಅಂತೂ ಜೋರಾಗಿ ನಡೀತಾ ಇದೆ.